ಮೆನ್ನು 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 Last 15 years. Regular medication is there. There is no problem. ಇಲ್ಲಪ್ಪ, ನಾನು ಮನೆಗಿದ್ದೆ. ಅಲ್ಲಿ ಬಾಬು ಫೋನ್ ಬಾಬು ಇನ್ನೂ ಬಂದಿಲ್ಲ. ಬಂದ್ರಿ ಈಗ ಹೇಳಿ ಸರ್. ಈಗ ಹೇಳಿ, ಕೇಳ್ತಿದೆ, ಹೇಳಿ ಸರ್. ಏನು ಬೀದಿಗಿಳಿತಾ ಇದೆ. ಮತ್ತೆ ನೀವೇ ರಕ್ಷಣೆ ಕೊಡೋರಾಗಿ ಇವತ್ತು ನಮಗೆ ರಕ್ಷಣೆ ಇಲ್ಲ ತರ ಮಾಡ್ತಾ ಇದ್ದೀರಾ. ಪಾವಗಡ ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲದರಲ್ಲೂ ಇವತ್ತು ಬೀದಿನ ಹಳ್ಳಿಗಳಲ್ಲೂ ಕೂಡ ಎಣ್ಣೆ ಅಂಗಡಿಗಳು ಎಗ್ಗಿಲ್ಲದೆ ನಡೀತಾ ಇದೆ. ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ಮೊನ್ನೆ ನಮ್ಮ ತಾಲೂಕು ಶಾಸಕರು ಉಗ್ರವಾಗಿ ಖಂಡಿಸಿದ್ದಾರೆ, ನೀವು ಅದನ್ನ ಕಂಟ್ರೋಲ್ ಮಾಡಬೇಕು ಅಂತೇಳಿ. ಆದ್ರೂ ಇದುವರೆಗೂ ಕೂಡ ಯಾವ ಅಧಿಕಾರಿ ಕೂಡ ಅದನ್ನ ಗಮನಕ್ಕೆ ತಗೊಂಡಿಲ್ಲ. ಇವತ್ತು ನಾವೇನಾದ್ರೂ ಮನೆಯಲ್ಲಿ ಇದ್ರೂ ಕೂಡ ಅಂಗಡಿಯಲ್ಲಿ ಅಗಲೇನೆ ಸರ ಕಿತ್ಕೊಂಡೋಗಿರೋಂಥ ಪ್ರಕರಣ ಪಾವಗಡದಲ್ಲಿ ನಡೆದಿದೆ. ಗಂಡನ ಜೊತೆ ಹೆಂಡತಿ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅವ್ರನ್ನ ಅಡ್ಡಗಟ್ಟಿ ಇದೇ ಒಂದು ಪಾವಗಡದಲ್ಲಿ ಆ ಕೇಸ್ ಆಗಿದೆ. ಮತ್ತೆ ಒಂದೊಂದು ರಾತ್ರಿಗೆ ಮೂರು ಕಳ್ತನ ಆಗ್ತಾ ಇದೆ. ಬೀಟುಗಳಿಲ್ಲ, ಕೇಳಿದ್ರೆ ಪೊಲೀಸ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ. ಆದ್ರೆ ಸಿಬ್ಬಂದಿ ಕೊರತೆ ಪಾವಗಡನ ಬಿಟ್ಬಿಟ್ಟಿದ್ದಾರೆ. ಅದರಿಂದ ನಾವು ಇವತ್ತು ಏನು ಇಡೀ ತಾಲೂಕು ಮಹಿಳೆಯರಿಗೆ ಸೇರ್ಬೇಕು ಅಂತೇಳಿ ಒಂದು ಸಮಾಲೋಚನೆ ನಡೆದಿತ್ತು. ಆದ್ರೆ ನಾವು ಯಾಕೆ ಬೇಡ ಅಂತೀವಿ ಅಂತ ಹೇಳಿದ್ರೆ ಅವ್ರನ್ನ ಅಮಾನತು ಮಾಡಿದೆ ಸರ್ಕಾರ. ಮುಂದಿನ ಒಂದು ಒಳ್ಳೆ ಒಂದು ಆದೇಶನ ಸರ್ಕಾರ ಕೊಡುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಇದು ಏನು ಹೋಬಳಿವಾರು ಮಾತ್ರ ಲೀಡರ್ಸ್ಗಳು ಇವತ್ತು ಹೋರಾಟಕ್ಕೆ ಭಾಗವಹಿಸಿದ್ದೀವಿ. ದೊಡ್ಡ ಹೋರಾಟ ಕಂಟ್ರೋಲ್ ಮಾಡಿದ್ದೀವಿ. ಸ್ವತಂತ್ರವಾಗಿ ನಾವು ಹೊರಗಡೆ ಹೋಗಿ ಬರ್ತೀವಿ, ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ನಾವು ವಾಪಸ್ ಬರ್ತೀವಿ ಅನ್ನೋ ಮಾತಿಲ್ಲ. ಯಾಕಂದ್ರೆ ಇಂಥ ಅಧಿಕಾರಿಗಳೇ ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರಿಗಳೇ ಪಕ್ಷಕರಾದಾಗ ಆ ಹೆಣ್ಣು ಮಕ್ಕಳು ಯಾರನ್ನ ಹತ್ರ ಹೋಗಿ ರಕ್ಷಣೆ ಕೇಳ್ತಾರೆ, ಯಾರ ಸಲಹೆನ ಕೇಳ್ತಾರೆ. ಇವತ್ತು ಮನೆ ಬಿಟ್ಟು ಹೊರಗಡೆ ಬರೋದಕ್ಕೂ ಕೂಡ ಭಯಭೀತರಾಗಿರ್ತಕ್ಕಂಥ ಸನ್ನಿವೇಶ, ಒಂದು ವಾತಾವರಣ ಇವತ್ತಿನ ದಿನ ನಿರ್ಮಾಣ ಆಗಿದೆ ಬಂಧುಗಳೇ.
ಎಷ್ಟು ನೀಚ ಒಂದು ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದ್ರೆ ಅದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಅಸಹಾಯ ಆಗುತ್ತೆ. ನಾವು ನಮಗೆ ಆ ಪದ ಬಳಕೆ ಬೆಳೆದಕ್ಕೂ ನಮ್ಗೆ ಆಗ್ತಾ ಇಲ್ಲ. ಇವರ ವಿರುದ್ಧ ಸರ್ಕಾರ ಅಮಾನತು ಮಾಡತಕ್ಕಂಥ ಪ್ರಕ್ರಿಯೆ ಅಲ್ಲದೆ ಇವ್ರನ್ನ ಸೇವೆಯಿಂದ ವಜಾ ಮಾಡಬೇಕು, ಮತ್ತೆ ಕ್ರಿಮಿನಲ್ ಪ್ರಕರಣಗಳನ್ನ ದಾಖಲಿಸಿ ಅವ್ರಿಗೆ ನಾನ್ ಬೇಲೆ ಅಫೆನ್ಸ್ ಆಗಿ ಮಾಡಿಕೊಂಡು ಅವ್ರ ಜೀವಿತಾವಧಿಯಲ್ಲೂ ಕೂಡ ಇದರಲ್ಲಿ ಬಂಧನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇವತ್ತಿನ ಹಾಕಬೇಕಾಗಿದೆ. ಒಬ್ಬ ಅಧಿಕಾರಿಗೆ ಕಠಿಣವಾದಂತಹ ಶಿಕ್ಷೆ ಆದರೆ ಉಳಿತಕ್ಕಂಥ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ. ಕೇವಲ ನಾನು DVSP ರಾಮಚಂದ್ರಪ್ಪ ಒಂದೇ ಹೇಳ್ತಾ ಇಲ್ಲ, ಅವರು ಹೊರಗಡೆ ಬಂದರೆ ಇನ್ನೂ ಹೊರಗಡೆ ಬರ್ದಿರ್ತಕ್ಕಂಥ ಮಹಾನುಭಾವರು ಬೇದಾಡಿದ್ದಾರೆ. ಅವರು ಕೂಡ ಈ ಪ್ರಕರಣ ನೋಡಿ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಆದರೆ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು ಕೂಡ ಉಗ್ರವಾದಂಥ ಹೋರಾಟಗಳನ್ನು ಮಾಡಬೇಕಾಗುತ್ತೆ, ಬೀದಿಗಿಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟ, ಮತ್ತು ಇದಕ್ಕೆ ಇನ್ನೂ ಹೆಣ್ಮಕ್ಕಳ ವಿರುದ್ಧ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನು ಭಾಗವಹಿಸಿ ಮಾತನಾಡಬೇಕು. ಮಗಳ ಆಗ್ಬೇಕಾಗಿತ್ತು, ಇನ್ನ ಕೇಳಿದ್ರೆ ಮೊಮ್ಮಳ ಆಗ್ಬೇಕಾಗಿತ್ತು. ರಾಮಚಂದ್ರಪ್ಪನವರೇ, ಈ ಇದು ಮಾಡಿರೋದು ಕಾಲಿಗೆ ಬೀಳ್ತಾ ಇದ್ದೆ ಅಂತ ಹೇಳಿಕೆ ಪಡಿಸ್ತಾ ಇದೆಯಾ? ನೀನು ಕಾಲಿಗೆ ಬೀಳೋದು, ಬಾತ್ರೂಮ್ ಕಡೆ ಎಲ್ಲ ನೀನು ಕಾಲಿಗೆ ಬೀಳೋದು, ಚೇಂಬರ್ನಲ್ಲಿ ಕುತ್ಕೊಂಡಾಗ ಹೆಣ್ಮಕ್ಳಿಗೆ ನಿಂತ್ಕೊಂಡು ಅದು ನಾವು ಹೋಗ್ತಾ ಇದ್ದೀವಿ. ನೀನು ಮಾಡ್ತಾ ಇರೋ ಕೆಲಸ ತಕ್ಷಣ ಹುದ್ದೆಯಿಂದ ಅನುಮತಿ ಮಾಡಬೇಕಾದ ಕೆಲಸ ಕಲ್ತಾಗಬೇಕು. ರಾಮಚಂದ್ರಪ್ಪ ಅವರು ಮಧುಗಿರಿ DIC ತಕ್ಷಣ ವರ್ಗಾವಣೆ ಆಗಬೇಕು. ಪಾವಗಡ ಇವರು ಈ ದಿನ ಮನವಿ ಸಲ್ಲಿಸಿ ಮಧುಗಿರಿ ಉಪವಿಭಾಗದ DYSP ರಾಮಚಂದ್ರಪ್ಪ ಅವರು ಈ ಥರ ಏನು ಮಹಿಳೆಯರ ಮೇಲೆ ಏನು ದೌರ್ಜನ್ಯ ಎಸಗಿದ್ದಾರೆ ಅಂತ ಈ ಥರ ಕೊಟ್ಟಿದ್ದಾರೆ, ಇವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮೂಲಕ ಮಾನ್ಯ ಮುಖ್ಯಮಂತ್ರಿ ತಲುಪಿಸಿ ಈ ದಿನವೇ ಇದನ್ನು ನಮ್ಮ ಕಚೇರಿಯಿಂದ ಅಡಿಷ್ ಆಫೀಸ್ ಕಳಿಸೋದಕ್ಕೆ ಮಾನ್ಯ ತಹಸೀಲ್ದಾರ್ ಬಂದಮೇಲೆ ಅವ್ರ ಜೊತೆ ನಾನು ಇದನ್ನು ಮಾತಾಡಿ ಈ ದಿನವೇ ಕಳಿಸ್ಕೊಳ್ಳೋದಕ್ಕೆ ಮಾಡಿಸ್ತೀನಿ. ಇವತ್ತೇ ಅಂದರೆ ನಮ್ಗೆ ನಾನು 3 ಗಂಟೆಗೆ ಬರ್ತೀನಿ. ಇವಾಗ ನನಗೆ ಒಂದು ಕಾಪಿ ಕೊಟ್ಬಿಡಿ ಸರ್. ನನಗೆ ತಹಸೀಲ್ದಾರ್ ಬರಬೇಕು. ಯಾಕಂದ್ರೆ